ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ದಿನ ವಿಶೇಷವಾಗಿ ವಸ್ತುಗಳನ್ನು ಖರೀದಿಸೋದು ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲೂ ವಿಶೇಷವಾಗಿ ಬಂಗಾರ, ಬೆಳ್ಳಿ ಖರೀದಿ ತುಂಬಾ ಜೋರಾಗಿರುತ್ತೆ. ಅಷ್ಟೇ ಅಲ್ಲದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಕೂಡ ನಡೀತಾನೆ ಇರುತ್ತೆ. ಸ್ನೇಹಿತರೆ, ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಅಕ್ಷಯ ಎಂಬ ಪದವು ಸಮೃದ್ಧ, ಭರವಸೆ, ಸಂತೋಷ, ಯಶಸ್ಸು ಎಂಬ ಅರ್ಥವನ್ನು ಕೊಡುತ್ತೆ. ತೃತೀಯ ಎಂದರೆ ಚಂದ್ರನ ಮೂರನೇ ಹಂತ. ವೈಶಾಖ ವಸಂತ ಮಾಸದ ಮೂರನೇ ಚಂದ್ರನ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿಯೂ ಅಕ್ಷಯ ತೃತೀಯವು 30 ಏಪ್ರಿಲ್ 2025ರಂದು ಬುಧವಾರ ಬಂದಿರುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಇದು ಬಹಳಷ್ಟು ಶುಭ ದಿನವೇ ಆಗಿರುತ್ತೆ. ಈ ದಿನ ವಿಶೇಷವಾಗಿ ವಿಷ್ಣು, ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ತುಂಬಾ ಒಳ್ಳೆಯದು. ಈ ಹಬ್ಬವನ್ನು ಹಿಂದೂ ಮತ್ತು ಜೈನ ಧರ್ಮೀಯರು ವಿಶೇಷವಾಗಿ ಆಚರಿಸ್ತಾರೆ. ಈ ದಿನವನ್ನು ಅತ್ಯಂತ ಶುಭ ಅಂತಲೇ ಹೇಳ್ಬೋದಾಗಿದೆ. ಯಾವುದೇ ವ್ಯವಹಾರ ಪ್ರಾರಂಭಿಸೋದಾಗಲಿ, ಹೊಸದಾಗಿ ಉದ್ಯೋಗ ಮಾಡೋದಾದರೂ ಅಥವಾ ಹೊಸದಾಗಿ ಉದ್ಯೋಗಕ್ಕೆ ಹೋಗೋದಾಗಲಿ, ಅಲ್ಲದೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆಗಿರ್ಬೋದು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಈ ವಿಶೇಷವಾದ ದಿನ ನಾವು ಎಲ್ಲಿ ಮುಹೂರ್ತ ಕೇಳೋ ಅವಶ್ಯಕತೆಯೇ ಇರಲ್ಲ. ಅಂತಹ ತುಂಬ ಒಳ್ಳೆಯ ದಿನ ಇದಾಗಿರುತ್ತೆ. ಈ ದಿನ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವ ಮೂಲಕ, ದಾನ ಧರ್ಮ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಹಬ್ಬವನ್ನು ಆಚರಿಸೋದು ತುಂಬಾ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಚಿನ್ನ, ಬೆಳ್ಳಿ ಖರೀದಿಯಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅಕ್ಷಯ ತೃತೀಯೆಯ ಮಹತ್ವವನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ತ್ರಿಮೂರ್ತಿಗಳಲ್ಲಿ ವಿಶ್ವದ ರಕ್ಷಕನಾದಂಥ ಭಗವಾನ್ ವಿಷ್ಣುವಿಗೆ ಈ ಹಬ್ಬವನ್ನು ಅರ್ಪಿಸಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ತ್ರೇತಾಯುಗದ ಆರಂಭ ಅಂತಲೇ ಇದನ್ನು ಕರೆಯಲಾಗ್ತದೆ. ಈ ದಿನ ಹೆಚ್ಚಾಗಿ ವಿಷ್ಣು ಪರಮಾತ್ಮನ ಆರಾಧನೆ ತುಂಬಾ ಒಳ್ಳೆಯದು. ಹಾಗೆ ಪಾರ್ವತಿ ದೇವಿಯು ಕೂಡ ಅನ್ನಪೂರ್ಣೆಯ ಅವತಾರವನ್ನು ತಾಳಿ ಈ ತೃತೀಯ ದಿನದಂದು ಹಸಿದವರಿಗೆ ಉದಾರವಾಗಿ ಆಹಾರವನ್ನು ಒದಗಿಸೋಕ್ಕೋಸ್ಕರ ಪ್ರತ್ಯಕ್ಷಳಾಗಿ ಬರ್ತಾಳೆ. ಅದು ಕೂಡ ಈ ಅಕ್ಷಯ ತೃತೀಯ ದಿನದಂದೇ ಅಂತಲೇ ಹೇಳ್ಬೋದಾಗಿದೆ. ಮಹಾವಿಷ್ಣುವಿನ ಪರಶುರಾಮರ ಅವತಾರವನ್ನು ತಾಳಿದಂಥ ದಿನ ಕೂಡ ಇದಾಗಿರುತ್ತೆ. ಋಷಿ ಜಮದಗ್ನಿ ಹಾಗೂ ರೇಣುಕಾದೇವಿಯ ಮಗನಾಗಿ ಪರಶುರಾಮರು ಜನ್ಮ ತಾಳ್ತಾರೆ. ಪರಶುರಾಮ ಜಯಂತಿ ಕೂಡ ಇದೇ ದಿನವೇ ಆಗಿರುತ್ತೆ. ಸ್ವರ್ಗದ ದಾರಿಯಲ್ಲಿದ್ದ ಗಂಗೆಯನ್ನು ಭಗೀರಥರು ತಮ್ಮ ತಪಸ್ಸಿನಿಂದ ಭೂಮಿಗೆ ಬರುವಂತ ಮಾಡಿದ್ದು ಕೂಡ ಇದೇ ದಿನವೇ ಆಗಿರುತ್ತೆ. ಈ ದಿನದಂದು ಗಂಗಾ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಮಾಡಿದ ಪಾಪಗಳೆಲ್ಲ ಗಂಗೆಯಲ್ಲಿ ತೊಳೆದು ಹೋಗುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ಪ್ರಮುಖವಾಗಿ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, ಇವುಗಳಲ್ಲಿ ಪ್ರಮುಖವಾದಂಥ ಸತ್ಯಯುಗ ಕೂಡ ಈ ಅಕ್ಷಯ ತೃತೀಯ ದಿನದಂದು ಆರಂಭವಾಗಿತ್ತು ಅಂತಲೇ ಹೇಳ್ಬೋದಾಗಿದೆ. ಸಂಪತ್ತಿನ ದೊರೆ ಕುಬೇರರಿಗೂ ಕೂಡ ಇದೇ ದಿನವೇ ಸಂಪತ್ತು ದೊರೆತದ್ದು ಅಂತಲೇ ಹೇಳ್ಬೋದಾಗಿದೆ. ಮಹಾಭಾರತದ ಮಹರ್ಷಿಗಳಾದ ವೇದ ಮಹರ್ಷಿಗಳು ಅಕ್ಷಯ ತೃತೀಯ ದಿನದಂದೇ ಮಹಾಭಾರತವನ್ನು ರಚಿಸಿದರು ಅಂತಲೇ ಹೇಳ್ಬೋದಾಗಿದೆ. ಯುಧಿಷ್ಠಿರರಿಗೆ ಅಕ್ಷಯ ಪಾತ್ರೆ ಕೂಡ ದೊರೆತದ್ದು ಇದೇ ದಿನ ಆಗಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವತೆಗಳ ಮತ್ತು ಅಸುರರ ನಡುವೆ ಘೋರವಾದ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಇದೇ ದಿನ ಅಂದರೆ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿ ಕೂಡ ಹುಟ್ಟಿದ ದಿನ ಆಗಿರುತ್ತೆ. ಅಂದರೆ ಲಕ್ಷ್ಮೀ ದೇವಿ ಅಕ್ಷಯ ತೃತೀಯ ದಿನ ಹುಟ್ಟಿರ್ತಾಳೆ. ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಕೂಡ ಈ ಶುಭ ದಿನದಂದೇ ರಚಿಸಿದ್ದು. ಸುಧಾಮರಿಗೂ ಕೂಡ ಅಕ್ಷಯ ಇದೇ ದಿನ ದೊರೆತದ್ದು. ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣವರು ಕೂಡ ಇದೇ ದಿನವೇ ಹುಟ್ಟಿದ್ದು. ಜೈನ ಧರ್ಮ ಅನುಯಾಯಿಗಳು ಕೂಡ ಅಕ್ಷಯ ತೃತೀಯವನ್ನು ತುಂಬ ಶುಭಕರ ಎಂದೇಳಿ ನಂಬ್ತಾರೆ. ಇಡೀ ವರ್ಷವಿಡೀ ದಿನ ಬಿಟ್ಟು ದಿನ ಅವರು ಉಪವಾಸ ಮಾಡ್ತಾರೆ. ಈ ದಿನ ಅವರ ಉಪವಾಸವನ್ನು ಸಮಾಪ್ತಿಗೊಳಿಸ್ತಾರೆ. ಈ ದಿನದಂದು ಪ್ರಥಮ ತೀರ್ಥಂಕರರಾದ ಋಷಭದೇವರು ತಮ್ಮ ಮೊಮ್ಮಗ ನೀಡಿದ ಕಬ್ಬಿನ ಹಾಲಿನ ರಸವನ್ನು ಕುಡಿದು 1 ವರ್ಷ ಮಾಡಿದಂತಹ ಉಪವಾಸವನ್ನು ಮುಗಿಸಿದ್ರಂತೆ. ಇದರ ಸಂಕೇತವಾಗಿ ಜೈನ ಧರ್ಮೀಯರು ಈ ದಿನ ವರ್ಷವಿಡೀ ಉಪವಾಸವಿದ್ದು ಈ ದಿನ ಕಬ್ಬಿನ ಹಾಲಿನ ರಸವನ್ನು ಕುಡಿದ್ಬಿಟ್ಟು ಉಪವಾಸವನ್ನು ಮುಗಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಅಕ್ಷಯ ತೃತೀಯ ಹಬ್ಬದ ಆಚರಣೆಯನ್ನು ಸರಳವಾಗಿ ನೋಡ್ತಾ ಹೋಗೋಣ. ಈ ಶುಭ ದಿನದಂದು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿ, ಸ್ನಾನ ಮಾಡಿ, ಶುಭ್ರವಾದ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ಪರಮಾತ್ಮನ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ವಿಷ್ಣುವಿಗೆ ಸಂಬಂಧಿಸಿದಂತೆ ವಿಷ್ಣು ಪಾರಾಯಣ ಪಠಣ ಮಾಡುವುದು, ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು, ಲಕ್ಷ್ಮಿಗೆ ಸಂಬಂಧಿಸಿದಂಥ ವಿಶೇಷವಾಗಿ ಲಕ್ಷ್ಮಿಗೆ ಕಮಲದ ಹೂಗಳಿಂದ ಅಲಂಕರಿಸಿ, ವಿಷ್ಣುವಿಗೆ ಹಳದಿ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಗೋಧಿಯಿಂದ ತಯಾರಿಸಿದಂಥ ಪಾಯಸವನ್ನು ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇಷ್ಟೇ ಅಲ್ಲದೆ ಈ ದಿನದಂದು ಬಡವರಿಗೆ ದಾನ ಧರ್ಮ ಮಾಡೋದು ತುಂಬಾ ಒಳ್ಳೆಯದು. ಯಾರ ಕೈಯಲ್ಲಿ ಆಗಲ್ಲ ಅಥವಾ ದುಡಿಲಿಕ್ಕಾಗಲ್ಲ, ಊಟ ತಿನ್ನೋಕ್ಕಾಗಲ್ಲ ಅಂಥವ್ರನ್ನ ನೋಡಿ ನಾವು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ.
ಈ ದಿನ ಸೂರ್ಯ ಮತ್ತು ಚಂದ್ರರಿಬ್ಬರು ತುಂಬ ಪ್ರಕಾಶಮಾನವಾಗಿ ಬೆಳಗ್ತಾರೆ. ಗರಿಷ್ಠ ಬೆಳಕು ಭೂಮಿಯ ಮೇಲ್ಮೈಯನ್ನು ತಲುಪುತ್ತೆ. ಈ ಹಬ್ಬದ ಗಮನಾರ್ಹವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ಭಾರತದಾದ್ಯಂತ ಅನೇಕ ಜನರು ಅಕ್ಷಯ ತೃತೀಯವನ್ನು ತುಂಬ ಅದೃಷ್ಟ ಮತ್ತು ಸಮೃದ್ಧಿಯ ದಿನವೆಂದೇಳಿ ಆಚರಿಸ್ತಾರೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹೂಡಿಕೆ ಮಾಡಲು, ಚಿನ್ನ ಖರೀದಿಸಲು ಮತ್ತು ಇತರ ಧಾರ್ಮಿಕ ಸಮಾರಂಭಗಳನ್ನು ನಡೆಸಲು ಕೂಡ ಈ ದಿನ ತುಂಬಾ ಶುಭಕರವಾಗಿರುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಈ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಗಳನ್ನ ಇನ್ನು ಹೀಗೆ ಮಾಡ್ತಾ ಹೋಗ್ತೀನಿ. ನಿಮಗೆ ಅದರಿಂದ ಉಪಯೋಗ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಎಲ್ರಿಗೂ ನನ್ನ ಧನ್ಯವಾದಗಳು. ಹಾಗೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ನನಗೆ ಯಾವಾಗಲೂ ಇರಬೇಕು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಎಲ್ರಿಗೂ ಧನ್ಯವಾದಗಳು.